ನಮಸ್ತೆ ಎಲ್ಲರಿಗೂ. ಜೈ ಶ್ರೀರಾಮ್, ಜೈ ಗಣೇಶ. ಇವತ್ತಿನ ವಿಷಯ ಬಂದು ಯಾರ ಮನೇಲಿ ಮಕ್ಕಳು ಚೆನ್ನಾಗಿ ಓದಲ್ಲ, ಆ ಥರ ಎಲ್ಲ ಸಮಸ್ಯೆಗಳು ಇದೆ ಅನ್ನೋರ ಮನೆಯಲ್ಲಿ ಇವತ್ತಿನ ವಿಷಯನ ನಾನು ಹೇಳೋಕ್ಕೆ, ಯಾವ ಶ್ಲೋಕವನ್ನು ಹೇಳಿದ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೆ ವಿಷಯಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರ ಮನೇಲೂ ಮಕ್ಕಳು ಇರ್ತಾರೆ, ಮಕ್ಕಳು ಎಲ್ಲರ ಮನೇಲೂ ಬುದ್ಧಿವಂತರೆ. ಯಾವ ಮಕ್ಕಳು ಬುದ್ಧಿವಂತರಲ್ಲ ಅಂತ ಇವಾಗಿನ ಜನ್ರೇಷನಲ್ಲಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ, ಇವಾಗ ಕೆಲವರು ಓದಿನಲ್ಲಿ ಇಂಪ್ರೂವ್ಮೆಂಟ್ ಇರ್ತಾರೆ, ಕೆಲವರು ಸ್ಪೋರ್ಟ್ಸ್ ಇರ್ಬೋದು, ಕೆಲವರು ಡ್ಯಾನ್ಸ್ ಇರ್ಬೋದು, ಕೆಲವರು ಡ್ರಾಮಾ ಇರ್ಬೋದು. ಈ ಥರ ಎಲ್ಲದರಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟು ಒಂದು ಮಗುವಿನಲ್ಲಿ ಇದ್ದೇ ಇರುತ್ತೆ, 100% ಇದ್ದೇ ಇರುತ್ತೆ. ಆದರೆ ನಾವು ಓದಲ್ಲ, ಸ್ಕೂಲಲ್ಲಿ ಓದಲ್ಲ ಆ ಥರ ಹೇಳೋದು, ಮಕ್ಕಳಿಗೆ ಅವ್ರು ಓದಲ್ಲ, ಇವ್ರು ಓದಲ್ಲ ಆ ಥರ ಎಲ್ಲ ಹೇಳೋದ್ರಿಂದ ಮಕ್ಕಳ ಎಜುಕೇಷನ್ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಅದೇನಾಗೋದಂದರೆ ಸಮಸ್ಯೆ ಆಗುತ್ತೆ. ಅವರು ದಿನ ಪೇರೆಂಟ್ಸ್ ಹೆಂಗೆ ಕೆಲವ್ರ ಮನೇಲಿ ಅಂದರೆ, ಅಯ್ಯೋ ಆ ಮಗು ಚೆನ್ನಾಗಿ ಓದುತ್ತೆ, ನೀನು ಯಾಕೆ ಓದಲ್ಲ, ಈ ಥರ ಹೇಳೋರೇ ಜಾಸ್ತಿ. ಆ ಮಕ್ಕಳಿಗೆ ವಿದ್ಯೆ ಎಷ್ಟು ಹತ್ತಬೇಕೋ, ದೇವರು ಎಷ್ಟು ಬರೆದು ಕಳಿಸಿರ್ತಾನೋ ಅಷ್ಟು ಹತ್ತುತ್ತೆ, 100% ಹತ್ತುತ್ತೆ. ಆದರೆ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕು ಅನ್ನೋದು ಮಾತ್ರ ಸತ್ಯನೇ. ಹಾಕಬೇಕು ಎಫರ್ಟ್. ಆದರೆ ಯಾರ್ಯಾರನ್ನೋ ನೋಡಿ ಕಂಪೇರ್ ಮಾಡಬಾರ್ದು. ಆ ಮಗು ಓದ್ತಾನೆ, ಅವನು 100% ಮಾರ್ಕ್ಸ್ ತೆಗ್ದ, ಇವನು 50ಗೆ 50 ತೆಗ್ದ, ಈ ಥರ ಎಲ್ಲ ಹೇಳಬಾರ್ದು. ಹೇಳೋದ್ರಿಂದ ಮಕ್ಕಳಿಗೆ ಮೈಂಡಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಯಾವಾಗ ನೋಡಿದ್ರು ಅವ್ರ ವಿಷಯ ಇವ್ರ ವಿಷಯನೇ ಹೇಳ್ತಾ ಇರ್ತಾರೆ, ನಮ್ಮ ಬಗ್ಗೆ ಕೇರ್ ಇಲ್ಲ, ಅವ್ರ ಬಗ್ಗೆನೇ ಜಾಸ್ತಿ ಹೇಳ್ತಾರೆ ಅಂತ ಮಕ್ಕಳಿಗೆ ಮನಸ್ಸಿಗೆ ಒಂಥರ ಹಿಂಸೆ ಅನ್ಸುತ್ತೆ ಅವರಿಗೆ. ಆದ್ದರಿಂದ ಯಾರ ಮನೆಯಲ್ಲೂ ಕೂಡ ಬೈಯೋಕ್ಕೆ ಹೋಗಬೇಡಿ. ಎಷ್ಟು ಅವರ ಇದರಲ್ಲಿ ಓದೋಕ್ಕೆ ಸಾಧ್ಯನೋ ಓದಲಿ, ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಹಾಗೆ ಬುಕ್ ನೋಡಿದ ಕೂಡ ಯಾವ ಪಾಠನೂ ಎಲ್ಲ ಈಸಿಯಾಗಿ ತಿಳ್ಕೊಳ್ಳೋಷ್ಟು ಇಲ್ಲ ಇವಾಗಿನ ಇದರಲ್ಲಿ. ಅದರಿಂದ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕು. ಸ್ವಲ್ಪ ವೀಕ್ ಇದ್ದಾರೆ ಅಂದರೆ ಅವ್ರಿಗೆ ಏನು ಬೇಕು, ಯಾವ ವಿಷಯ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ಹೇಳ್ಕೊಡಿ. ಇಲ್ಲ ಟ್ಯೂಷನ್ಗೆ ಅವಶ್ಯಕತೆ ಇದೆಯೋ ಟ್ಯೂಷನ್ಗೆ ಹಾಕಿಲ್ಲ, ಮನೇಲೇ ಹೇಳ್ಕೊಡ್ತಿರೋ ಮನೇಲೇ ಹೇಳ್ಕೊಡಿ. ಆದಷ್ಟು ಮನೇಲಿ ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ಸಪೋಸ್ ಎಜುಕೇಷನ್ ಇಲ್ಲದೇ ಇರೋರು ಏನು ಮಾಡಿ, ಟ್ಯೂಷನ್ಗೆ ಅವಶ್ಯಕತೆ ಇದ್ದರೆ ಒಳ್ಳೆ ಟೀಚರ್ ನೋಡಿ ಹಾಕಿ. ಆದರೆ ಯಾರ ಮನೇಲಿ ಮಕ್ಕಳು ಓದಲ್ಲ ಅನ್ನೋರ ಮನೆಗೆ ನಾನು ಈ 2 ಮಂತ್ರವನ್ನು ಮಕ್ಕಳಲ್ಲಿ ಒಂದು ಫ್ರೀ ಟೈಮ್ ಮಾಡಿಕೊಂಡು ದಿನದಲ್ಲಿ ಒಂದು ಸಾರಿ ಯಾರಿಗೆ ದೇವ್ರ ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಕೈಕಾಲು ತೊಳೆದು ದೇವ್ರ ಪೂಜೆ ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಒಂದು 11 ಸಾರಿನೋ ಅಥವಾ ನಿಮಗೆ ಎಷ್ಟು ಟೈಮ್ ಇದೆಯೋ, ದಿನಕ್ಕೆ ಎಷ್ಟು ಟೈಮ್ ಕೊಡ್ತಿರೋ ಮಕ್ಕಳಿಗೆ ಓದೋದು ಬರೆಯೋದು ಪೂಜೆಗೆ ಎಷ್ಟು ಕೊಡ್ತಿರೋ ಟೈಮು ಅಷ್ಟರಲ್ಲಿ ಆದಷ್ಟು ಹೆಚ್ಚು ಟೈಮು ಹೇಳಿಸಿ. ಅದರಿಂದ ಮಕ್ಕಳ ಬುದ್ಧಿಶಕ್ತಿ ಚೆನ್ನಾಗಾಗತ್ತೆ. ಇದು ಏನು ಮಂತ್ರ ಅಂದರೆ, ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಲಕ್ಷ್ಮೀ ಹಯಗ್ರೀವ ಉಪಾಸ್ಮಹೆ ಅಂತ ಈ ಮಂತ್ರ ಒಂದು. ಮತ್ತೊಂದು ಸರಸ್ವತಿ ಮಂತ್ರ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ನೇಸರ ಅಂತ. ಇವೆರಡು ಮಂತ್ರಗಳನ್ನು ಮಕ್ಕಳಲ್ಲಿ ಪ್ರತಿದಿನ ಯಾರು ಸ್ವಲ್ಪ ವಿದ್ಯೆ ಕಡಿಮೆ ಇದೆ ಅಂತಿರಲ್ಲ ಅವರು ಸ್ವಲ್ಪ ಹೇಳಿಸಿ ಮನೇಲಿ. ಮಕ್ಕಳಿಗೆ ಹೇಳಿಸೋದ್ರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಒಳ್ಳೆ ರೀತಿಲಿ ರಿಸಲ್ಟ್ ಕೂಡ ಬರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಮತ್ತೊಂದು ಅಂದರೆ, ಇವಾಗ ಚೆನ್ನಾಗಿದೆ ಮನೆಯಲ್ಲಿ, ನನ್ನ ಮಗ ಚೆನ್ನಾಗಿ ಓದ್ತಾನೆ ಆ ಥರ ಹೇಳೋರ ಮನೇಲಿ ಜಾಸ್ತಿ ಸ್ಟೇಟಸ್ ಹಾಕೋದು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಆದರೆ ಅದು ಮಾಡಬೇಡಿ ಆ್ಯಕ್ಚುಲಿ. ಅದರಿಂದ ಮಕ್ಕಳಲ್ಲಿ ತುಂಬ ಸಮಸ್ಯೆಗಳು ಕಾಣುತ್ತೆ. ಏನಂದರೆ, ಇವಾಗ ನನ್ನ ಮಗ 100ಗೆ 100% ತೆಗ್ದಿದ್ದಾನೆ ಅಂತ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಬಿಡ್ತಾರೆ. ಅದರಿಂದ ಏನು ಸಮಸ್ಯೆ ಅಂದರೆ ಕಣ್ಣು ದೃಷ್ಟಿ ಜಾಸ್ತಿ ಆಗುತ್ತೆ. ಒಂದು ಯಾರು ಪೇರೆಂಟ್ಸ್ ಹಾಕಿರ್ತಾರೋ ಅವ್ರನ್ನ ಏನು ಯಾರ್ಯಾರು ವಾಟ್ಸಪ್ ನೋಡ್ತಾರೋ ಅವರ ಮಗನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವರೆಲ್ಲರೂ ನಿಮ್ಮ ಮಗನ ರಿಸಲ್ಟ್ ನೋಡ್ತಾರೆ. ಆವಾಗ ಅಲ್ಲಿರೋ ಮನೇಲಿರುವಂಥ ಮಕ್ಕಳು ಏನಾಗುತ್ತೆ, ಫ್ರೆಂಡ್ಸ್ ಮಕ್ಕಳು ಏನಾಗುತ್ತೆ, ಅವ್ರ ಪೇರೆಂಟ್ಸ್ ಬೈಯೋಕ್ಕೆ ಶುರು ಮಾಡ್ತಾರೆ. ನೋಡು ಅವ್ನು ಎಷ್ಟು ಚೆನ್ನಾಗಿ ರಿಸಲ್ಟ್ ತೆಗ್ದಿದ್ದಾನೆ, ನೀನು ಓದಲಿಲ್ಲ, ಈ ಥರ ಎಲ್ಲ ಶುರು ಆಗಿಬಿಡುತ್ತೆ. ಅದರಿಂದ ಅವ್ರ ಮನೇಲೂ ಮಕ್ಕಳಿಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಈ ಕಡೆ ನಿಮ್ಮ ಮಕ್ಕಳ ಹೆಸರು ಹೇಳ್ಕೊಂಡು ಅವ್ರು ಬೈತಾ ಇರ್ತಾರೆ, ನೋಡು ಅವನು ಎಷ್ಟು ಚೆನ್ನಾಗಿ ಓದಿದ್ದಾನೆ, ನೀನು ಓದಲಿಲ್ಲ, ಆ ಥರ ಎಲ್ಲ. ಅದರಿಂದ ನಿಮ್ಮ ಮಕ್ಕಳಿಗೂ ಕಣ್ಣು ದೃಷ್ಟಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಹೋಗ್ತಾ ಮಕ್ಕಳಿಗೆ ವಿದ್ಯೆ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ.
ದೃಷ್ಟಿನೇ ಜಾಸ್ತಿ ಆಗಿರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಎಷ್ಟೇ ಮಾರ್ಕ್ಸ್ ತೆಗೀಲಿ ಅದನ್ನೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದಾಗಲಿ ಫೇಸ್ಬುಕ್ಕಲ್ಲಿ ಹಾಕೋದಾಗಲಿ ಅದೆಲ್ಲ ಮಾಡಬೇಡಿ, ತುಂಬ ಕಡಿಮೆ ಮಾಡಿ. ಅದರಿಂದ ಇನ್ನೊಬ್ರಿಗೂ ತೊಂದರೆ ಆಗುತ್ತೆ, ಅದರಿಂದ ನಿಮ್ಮ ಮಕ್ಕಳಿಗೂ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಎಷ್ಟೇ ಓದಿದ್ಲಿ ಅದು ನೀವು ಕಷ್ಟಪಟ್ಟು ಓದಿಸಿರ್ತೀರ, ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸಿರ್ತೀರ, ಅದು ನಮಗೆ ಸಮಾಧಾನ ಆಗಿರ್ಬೇಕಷ್ಟೇ. ನನ್ನ ಮಗ ಓದ್ತಾನ, ನಾನು ಫೀಸ್ ಕಟ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ, ಅವನು ನಮ್ಗೆ ಸಮಾಧಾನ ಆಗೋ ಥರ ರಿಸಲ್ಟ್ ತೆಗ್ದಿದ್ದಾನ, ಅಷ್ಟು ಸಾಕು. ಅದು ಬಿಟ್ಟು ಬೇರೆಯವ್ರಿಗೆಲ್ಲ ಇದೆಲ್ಲ ತೋರ್ಪಡಿಸೋದೆಲ್ಲ ಬೇಕಾಗಿಲ್ಲ ಅಂತ ಅನಿಸುತ್ತೆ. ತುಂಬ ಜನ ಇದನ್ನೆಲ್ಲ ಮಾಡ್ತಾರೆ, ಸ್ಟೇಟಸಲ್ಲಿ ಹಾಕೋದು, ನನ್ನ ಮಗ ಹಂಗೆ ತೆಗ್ದ ಮಾರ್ಕ್ಸ್ ಹಿಂಗೆ ತೆಗ್ದ ಥರ ಹಾಕೋಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಮಕ್ಕಳಲ್ಲೂ ಹೋಗ್ತಾ ದೃಷ್ಟಿದೋಷನೇ ಜಾಸ್ತಿ ಆಗಿಬಿಡತ್ತೆ ಹೊರತು ವಿದ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದುಬಿಡತ್ತೆ. ಅದರಿಂದ ಎಲ್ಲೂ ಆ ಥರದ್ದೆಲ್ಲ ಮಾರ್ಕ್ಸ್ ಕಾರ್ಡು ರಿಸಲ್ಟು ಈ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಖುಷಿಪಡಿ, ನೀವು ಓದಿಸಿದ್ದೀರ ಖುಷಿಪಡಿ, ಅಷ್ಟೇ ನಾನು ಹೇಳೋದು. ನಾವು ಓದಿಸಿದ್ದೀವ, ನನ್ನ ಮಗ ಚೆನ್ನಾಗಿ ಓದ್ತಾನ ಸಾಕು, ಟೀಚರ್ಸಿಗೆ ಗೊತ್ತಿದೆಯಾ ಸಾಕು, ಸ್ಕೂಲ್ ಗೊತ್ತಿದೆಯಾ ಸಾಕು, ಅದಿಷ್ಟಿದ್ರೆ ಸಾಕು. ಬೇರೆಯವರಿಗೆ ಹೇಳಿ ಅವ್ರ ಹತ್ರ ನಾವು ಖುಷಿ ಪಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಯಾರು ನಿಮ್ಮ ಮಕ್ಕಳಿಗೆ ನೀವೇ ತೊಂದರೆ ಮಾಡ್ಕೋಬೇಡಿ, ಚೆನ್ನಾಗಿ ಓದಿಸಿ. ಎಲ್ಲರಿಗೂ ಎಜುಕೇಷನ್ ಇಂಪಾರ್ಟೆಂಟು. ಎಜುಕೇಷನ್ ಇಲ್ಲ ಅಂದರೆ ಪ್ರಪಂಚದಲ್ಲಿ ಏನೂ ಇಲ್ಲ, ಬೇಕೇ ಬೇಕು ಎಜುಕೇಷನು. ಯಾರ ಮನೇಲಿ ಸ್ವಲ್ಪ ಕಡಿಮೆ ಓದ್ತಾರೋ, ಕಡಿಮೆ ಮಕ್ಕಳು ಅಂದರೆ ವಿದ್ಯೆ ಹತ್ತಲ್ಲ ಕೆಲವ್ರ ಮನೇಲಿ, ಆದರೆ ಅವರಿಗೆ ಬೇರೆ ಟ್ಯಾಲೆಂಟ್ ಇರುತ್ತೆ, ಅದು ನಾವು ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದರೆ ಏನಾಗುತ್ತೆ, ವಿದ್ಯೆ ಹತ್ತಿಲ್ಲ ಅಂದರೂ ಕೂಡ ಅವ್ರು ಬೇರೆ ಟ್ಯಾಲೆಂಟ್, ಅದೇ ಹೇಳಿದ್ನಲ್ಲ ಸ್ಪೋರ್ಟ್ಸು, ಡ್ಯಾನ್ಸ್ ಇರ್ಬೋದು. ಇವಾಗಿನ ಮಕ್ಕಳು ಎಲ್ಲದರಲ್ಲೂ ಇರೋರು ಇದ್ದಾರೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಏನು ಅವಾರ್ಡ್ ತೊಗೊಳ್ಳೋ ಲೆವೆಲಲ್ಲಿ 100% ಎಲ್ಲದರಲ್ಲೂ ಇರೋರು ತುಂಬ ಕಡಿಮೆ, ಅಪರೂಪ. ಯಾಕಂದರೆ ಓದೋದ್ರಲ್ಲೂ 100%, ಡ್ಯಾನ್ಸಲ್ಲೂ 100%, ಸ್ಪೋರ್ಟ್ಸಲ್ಲೂ 100%, ಡ್ರಾಮಾದಲ್ಲೂ 100%, ಈ ಥರ ಇರೋರು ತುಂಬ ಕಡಿಮೆ. ಯಾವ್ದಾರ ಒಂದೊಂದಾರೆ ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅವ್ರಿಗೆ ಬುದ್ಧಿವಂತಿಕೆ ಇರುತ್ತೆ, ಅದರಲ್ಲಿ ಎಫರ್ಟ್ ಹಾಕಿ ಅವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂತ್ರಗಳನ್ನು ದಿನ ಮನೆಯಲ್ಲಿ ಮಕ್ಕಳಿಗೆ ಒಂದು ಟೈಮ್ ಬೆಳಗ್ಗೆ ಆಗಲ್ಲ, ಸ್ಕೂಲ್ಗೆ ಹೊರಡ್ತಾರೆ, ಸಂಜೆ ಟೈಮ್ ಆದರೆ ಸ್ವಲ್ಪ ಹೊತ್ತು ಕೂರಿಸಿ ಹೇಳಿಸಿ ಅಭ್ಯಾಸ ಮಾಡಿಸಿ, ಚೆನ್ನಾಗಿ ಮೆಮೊರಿ ಪವರ್ ಬರುತ್ತೆ. ಇದರಿಂದ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಶ್ರೀರಾಮ್.